ಮಂಡಿ ಅಥವಾ ಮೊಣಕಾಲ್ ನೋವಿಗೆ ನೀ ಕ್ಯಾಪ್ ಅಥವಾ ಮಂಡಿಗೆ ಕಾಲ್ಚೀಲ ಅಥವಾ ಸಾಕ್ಸ್ ಅನ್ನ ಬಳಸೋದನ್ನ ನಾವು ನೋಡಿರ್ತೀವಿ. ಇದು ಮಂಡಿ ನೋವನ್ನ ಗುಣಪಡಿಸುತ್ತಾ? ಈ ನೀ ಕ್ಯಾಪ್ ಹೇಗೆ ಕೆಲಸ ಮಾಡುತ್ತೆ? ಇದರಲ್ಲಿ ಬೇರೆ ಬೇರೆ ತರ ಇದೆಯಾ? ಯಾವ ನೀ ಕ್ಯಾಪ್ ಯಾವಾಗ ಬಳಸಬೇಕು? ಇದನ್ನ ಬಹಳ ದಿನದಿಂದ ಬಳಸಿದ್ರೆ ಅಥವಾ ಸರಿಯಾಗಿ ಉಪಯೋಗಿಸದೇ ಇದ್ರೆ ಇದರಿಂದ ನಮ್ಗೇನಾದ್ರೂ ಅಡ್ಡ ಪರಿಣಾಮ ಆಗತ್ತಾ? ಇದನ್ನ ಬಳಸಬೇಕಾದ್ರೆ ಏನೇನ್ ಮುಂಜಾಗ್ರತೆಯನ್ನ ನಾವು ವಹಿಸಬೇಕು? ಇದರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳೇನು? ಇದೆಲ್ಲ ವಿಷಯಗಳನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ನೀ ಕ್ಯಾಪ್ಗಳಲ್ಲಿ ಬೇರೆ ಬೇರೆ ತರದ ನೀ ಕ್ಯಾಪ್ ಬರುತ್ತೆ. ಅದನ್ನ ನಾವು ಯಾವಾಗ ಉಪಯೋಗಿಸಬೇಕು, ಅದು ನಮ್ಗೆ ಹೇಗೆ ಉಪಯುಕ್ತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಬೇಸಿಕ್ ಸ್ಲೀವ್ ನೀ ಕ್ಯಾಪ್. ನಾವು ಸಾಮಾನ್ಯವಾಗಿ ನೋಡಿರುವಂತಹದ್ದು. ಇದು ಒಂದು ಸಾಕ್ಸ್ ತರ ನಮ್ಮ ಮಂಡಿ ಮೇಲೆ ಏರ್ಸ್ಕೊಂಡ್ಬಿಟ್ರೆ ಸಾಕು, ಒಂದು ಜೊತೆಯಾಗಿ ಬರುತ್ತೆ. ಇದು ಹೆಚ್ಚಿನ ಸಲ ಇಲಾಸ್ಟಿಕ್ ಅಥವಾ ನಿಯೋಪ್ರೀನ್ ಅನ್ನುವಂತಹ ಮಟೀರಿಯಲ್ ಇಂದ ಇದನ್ನ ಮಾಡಿರ್ತಾರೆ. ಈ ನೀ ಕ್ಯಾಪ್ ಗಳನ್ನ ಸಾಮಾನ್ಯವಾಗಿ ಮೊದಲನೇ ಹಂತದಲ್ಲಿ ಅಥವಾ ಎರಡನೇ ಹಂತದಲ್ಲಿ ಮಂಡಿ ಸವಕಳಿ ಇದ್ದಾಗ, ಅಂದ್ರೆ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ 3 ಹಂತಗಳನ್ನ ನಾವು ವಿಂಗಡಣೆ ಮಾಡಿದ್ರೆ ಮೊದಲ 2 ಹಂತಗಳಲ್ಲಿ ಈ ನೀ ಕ್ಯಾಪ್ ನಮ್ಗೆ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ಟೆಂಡಿನೈಟಿಸ್ ಅಂದ್ರೆ ಮಂಡಿ ಅಕ್ಕಪಕ್ಕದ ಮಾಂಸಖಂಡಗಳಲ್ಲಿ ಉರಿಯೂತ ಬಂದಾಗ ಅಥವಾ ಸಣ್ಣ ಪುಟ್ಟ ಏಟು ಬಿದ್ದಾಗ ಈ ತರದ ನೀ ಕ್ಯಾಪ್ ಅನ್ನ ಹಾಕೊಳ್ಳೋದ್ರಿಂದ ನಮ್ಗೆ ಉಪಯೋಗ ಆಗುತ್ತೆ. ಇದು ಹೇಗ್ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಇದು ಕಂಪ್ರೆಷನ್ ಕೊಡುತ್ತೆ. ಅಂದ್ರೆ ನಮ್ಮ ಆ ಮಂಡಿಯ ಸುತ್ತಮುತ್ತ ಒತ್ತಡ ಕೊಟ್ಟಾಗ ಒಳಗಡೆ ಇರುವಂತಹ ದ್ರವ ಕಡಿಮೆ ಆಗುತ್ತೆ, ಹೆಚ್ಚು ಉರಿಯೂತ ಕಡಿಮೆ ಆಗಿ ನೋವನ್ನ ಕಡಿಮೆ ಮಾಡುತ್ತೆ, ಒಳಗಡೆ ಇರುವಂತಹ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಎರಡನೇದು, ಒಳಗಡೆ ಅದು ಆ ನೀ ಕ್ಯಾಪ್ ಅನ್ನು ಹಾಕೊಂಡಾಗ ನಮ್ಗೆ ಒಂದು ರೀತಿಯಾದಂತಹ ಬೆಚ್ಚನೆಯ ಭಾವನೆ ಸಿಗುತ್ತೆ. ಅಲ್ಲಿ ಇರುವಂತಹ ಟೆಂಪರೇಚರ್, ಆ ಟೆಂಪರೇಚರ್ ಜಾಸ್ತಿ ಆದಾಗ ಫ್ರೀ ಆಗಿ ರಕ್ತ ಸಂಚಾರ ಆಗುತ್ತೆ, ಒಳಗಡೆ ಆಕ್ಸಿಜನ್ ಜಾಸ್ತಿ ಬರುತ್ತೆ. ಅದರಿಂದ ಆ ಒಳಗಡೆ ಮಂಡಿ ತನ್ನಂತಾನು ರಿಪೇರ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಹೆಚ್ಚು ರಕ್ತ ಸಂಚಾರ ಬಂದಷ್ಟು ನೋವು ಕಾರಕ ಕಣಗಳು ಬೇಗ ವಾಶ್ಔಟ್ ಆಗ್ಬಿಡುತ್ತೆ. ಆವಾಗ ನಮ್ಗೆ ಉಪಯೋಗ ಆಗುತ್ತೆ. ಅಷ್ಟಲ್ಲದೆ ನೀ ಕ್ಯಾಪ್ ಹಾಕೊಂಡಾಗ ನಮ್ಮ ಆ ಚರ್ಮದ ಮೇಲೆ ಅಲ್ಲಿ ಒತ್ತಡ ಬೀಳೋದ್ರಿಂದ ನರದ ತುದಿಗಳು, ನರ್ವ್ ಎಂಡಿಂಗ್ಸ್ ಮೇಲೆ ಒತ್ತಡ ಬಿದ್ದಾಗ ನಮ್ಮ ಮೆದುಳು ನನ್ಗೆ ನೋವು ಆಗ್ತಿಲ್ಲೇನೋ ಅನ್ನುವಂತಹ ಭಾವನೆಯನ್ನ ಉಂಟು ಮಾಡುತ್ತೆ. ಅವಾಗ ಆ ನೋವು ತನ್ನಿಂತಾನಾಗೆ ನನ್ಗೆ ನೋವು ಇದ್ರೂ ನೋವು ಇಲ್ಲದೆ ಇರುವಂತಹ ಭಾವನೆ ಆಗುತ್ತೆ. ಸೊ ಈ 3 ಕೆಲಸದಿಂದ ಈ ರೀತಿಯಾದಂತಹ ಬೇಸಿಕ್ ಸ್ಲೀವ್ ನೀ ಕ್ಯಾಪ್ ಕೆಲಸ ಮಾಡುತ್ತೆ. ಎರಡನೇ ತರ ಹಿಂಜ್ ನೀ ಸಪೋರ್ಟ್ ಅಥವಾ ಹಿಂಜ್ ನೀ ಬ್ರೇಸ್ ಅಂತ ಹೇಳ್ತೀವಿ. ಈ ತರದ ನೀ ಕ್ಯಾಪ್ ಗಳಲ್ಲಿ ಆ ಒಳಭಾಗದಲ್ಲಿ, ಮಂಡಿಯ ಒಳಭಾಗದಲ್ಲಿ ಮತ್ತು ಹೊರಭಾಗದಲ್ಲಿ ಒಂದು ಚಿಕ್ಕ ಸ್ಟ್ರಾಪ್ ಗಳನ್ನು ಕೊಟ್ಟಿರ್ತಾರೆ. ಈ ಸ್ಟ್ರಾಪ್ ಗಳು ಒಂದು ಸ್ಟೀಲ್ ಇಂದ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಸ್ಟ್ರಾಪ್ ಗಳಾಗಿರ್ಬೋದು. ಅದು ಆ ಕೀಲಿಗೆ ಎಕ್ಸ್ಟ್ರಾ ಸಪೋರ್ಟ್ ಅನ್ನ ಕೊಡುತ್ತೆ. ಈ ಮಂಡಿ ಸವಕಳಿ ಆಸ್ಟಿಯೋಆರ್ಥರೈಟಿಸ್ ಅಂತ ತಗೊಂಡ್ರೆ ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ, ಅಂದ್ರೆ ಸ್ವಲ್ಪ ಅಂಕುಡೊಂಕಾಗಿ ನಡೆಯಕ್ಕೆ ಶುರು ಮಾಡಿದಾಗ ಇದನ್ನ ಬಳಸೋದ್ರಿಂದ ಆ ಮಂಡಿಗೆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಸಿಗುತ್ತೆ. ಅದು ಆ ಕಡೆ ಈ ಕಡೆ ಆಗದೆ ಇರೋ ಹಾಗೆ ನೋಡ್ಕೊಳುತ್ತೆ. ನಂತರ ಕೆಲವೊಂದು ಆಪರೇಷನ್ ಗಳಾದ್ಮೇಲೆ ಮಂಡಿಗೆ ಆಗುವಂತಹ ಕೆಲವೊಂದು ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಆಪರೇಷನ್ ಆಗಿರ್ಬೋದು, ಮಂಡಿ ಮರುಜೋಡಣೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು. ಅದರ ನಂತರ ಕೆಲವೊಮ್ಮೆ ಈ ತರದ ನೀ ಕ್ಯಾಪ್ ಅನ್ನ ಹಿಂಜ್ ನೀ ಸಪೋರ್ಟ್ ಅನ್ನ ನಾವು ಬಳಸ್ತೀವಿ. ಕೆಲವೊಮ್ಮೆ ಸಣ್ಣ ಪುಟ್ಟ ಉಳುಕ್ ಆದಾಗೂ ಕೂಡ ಅದರ ಚೇತರಿಕೆಯಲ್ಲಿ ಇದನ್ನ ಬಳಸೋದ್ರಿಂದ ಸಹಾಯಕ ಆಗುತ್ತೆ. ನಂತರ ಇದರ ಮುಂದುವರೆದ ಭಾಗ 3ನೇ ತರ ಫಂಕ್ಷನಲ್ ನೀ ಸಪೋರ್ಟ್ ಅಂತ ಹೇಳ್ತೀವಿ. ಅಂದ್ರೆ ಈ ಮಂಡಿಯನ್ನ ಒಳಗಡೆ ಹಿಡಿದಿಡುವಂತಹ, ಸರಿಯಾಗಿ ಸ್ಟೇಬಲ್ ಆಗಿ ಹಿಡಿದಿಡುವಂತಹ ಲಿಗಮೆಂಟ್ ಗಳಿರುತ್ತೆ. ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್, ACL, PCL, ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಥವಾ ಕೊಲಾಟ್ರಲ್ಸ್ ಅಂತೀವಿ, ಮೀಡಿಯಲ್ ಕೊಲಾಟ್ರಲ್, ಲ್ಯಾಟ್ರಲ್ ಕೊಲಾಟ್ರಲ್. ಈ ಲಿಗಮೆಂಟ್ ಗಳು ಹರಿದೋದಾಗ ಮಂಡಿಯನ್ನ ಮುಂದೆ ಹಿಂದೆ ಆ ಕಡೆ ಈ ಕಡೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಕ್ಕೆ ಫಂಕ್ಷನಲ್ ನೀ ಸಪೋರ್ಟ್ ಅನ್ನ ಬಳಸ್ತೀವಿ. ACL ಇಂಜುರಿ, ಹರಿದೋಗ್ಬಿಟ್ಟಿದೆ, ACL ಟೈರ್ ಅಂತ ನಾವು ಕೇಳಿರಬಹುದು. ಈ ರೀತಿಯಾದಂತಹ ಟೈರ್ ಅಲ್ಲಿ ಫಂಕ್ಷನಲ್ ನೀ ಸಪೋರ್ಟ್ ಬಳಸೋದ್ರಿಂದ ಮಂಡಿ ಮುಂದೆ ಜಾರೋದನ್ನ ಅದು ತಪ್ಪಿಸುತ್ತೆ, ಮತ್ತೆ ಏಟಾಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಈ ತರದ ನೀ ಕ್ಯಾಪ್ ಗಳಲ್ಲಿ ಮೇಲ್ಗಡೆ ಕೆಳಗಡೆ ಎಕ್ಸ್ಟ್ರಾ ಸ್ಟ್ರಾಪ್ಸ್ ಗಳನ್ನು ಕೊಟ್ಟಿರ್ತಾರೆ. ಕೆಲವೊಮ್ಮೆ ಕಾರ್ಬನ್ ಫ್ರೇಮ್ ಇರುತ್ತೆ ಅಥವಾ ಪ್ಲಾಸ್ಟಿಕ್ ಫ್ರೇಮ್ ಗಳಿರುತ್ತೆ. ಅವಾಗ ಆ ಮಂಡಿಗೆ ಎಕ್ಸ್ಟ್ರಾ ಸಪೋರ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. 4ನೇ ತರ ಪಟೆಲ್ಲಾ ಸ್ಟೆಬಿಲೈಸಿಂಗ್ ನೀ ಬ್ರೇಸ್ ಅಂತ ಹೇಳ್ತೀವಿ. ಪಟೆಲ್ಲಾ ಅಂತಂದ್ರೆ ಮಂಡಿಯ ಮುಂಭಾಗದಲ್ಲಿ ಇರುವಂತಹ ಚಿಕ್ಕ ಮೂಳೆ. ಇದನ್ನ ಮಂಡಿ ಚಿಪ್ಪು ಅಂತ ಕೂಡ ಹೇಳ್ಬೋದು. ಇದರಲ್ಲಿ ಇರುವಂತಹ ಉರಿಯೂತ, ಪಟೆಲ್ಲಾ ಟೆಂಡಿನೈಟಿಸ್, ರನ್ನರ್ಸ್ ನೀ, ಜಂಪರ್ಸ್ ನೀ ಅಂತ ಇದ್ದಾಗ ಅಲ್ಲಿ ಒಳಗಡೆ ಉರಿಯೂತ ಆಗಿರಬಹುದು. ಅಥವಾ ಕೆಲವೊಮ್ಮೆ ಆ ಕಡೆ ಈ ಕಡೆ ಅದರ ಸ್ಟೆಬಿಲಿಟಿ ಇಲ್ಲದೆ ಇದ್ದಾಗ ಪಟೆಲ್ಲಾ ಫಿಮೋರಲ್ ಪೇನ್ ಸಿಂಡ್ರೋಮ್, ಒಳಗಡೆ ಬರ್ತಾ ಇರುವಂತಹ ನೋವು ಅಥವಾ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ತೊಂದರೆ ಇದ್ದಾಗ
ಅದಕ್ಕೆ ಸ್ಟ್ರಾಪ್ ಅನ್ನು ಕೊಟ್ಟು ಅದು ಮೂವ್ಮೆಂಟ್ ಆಗ್ಬೇಕಾದ್ರೆ ಒಂದೇ ಟ್ರ್ಯಾಕ್ ಅಲ್ಲಿ ಮೇಂಟೈನ್ ಮಾಡೋ ರೀತಿಯಲ್ಲಿ ಹಿಡಿದಿಡುವಂತಹ ಈ ನೀ ಬ್ರೇಸ್ ಅನ್ನ ಪಟಲ ಸ್ಟೆಬಿಲೈಸಿಂಗ್ ನೀ ಬ್ರೇಸ್ ಅಂತ ಹೇಳ್ತೀವಿ. ಇದರಲ್ಲಿ ಸ್ಟ್ರಾಪ್ ಗಳಿರುತ್ತೆ, ಇದರ ಸಹಾಯದಿಂದ ಅದನ್ನ ಒಂದೇ ಕಡೆ ಹಿಡಿದಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಅಲ್ಲದೇನೆ ಕೆಲವೊಂದು ಬೇರೆ ಕಾರಣಗಳಿಂದ ಕೂಡ ಈ ನೀ ಕ್ಯಾಪ್ ಗಳಲ್ಲಿ ನೋವನ್ನ ಕಡಿಮೆ ಮಾಡುವಂತಹ ಗುಣಗಳು ಅಥವಾ ಆ ಲಕ್ಷಣಗಳಿರುತ್ತೆ. ಇದು ಹೇಗೆ ಅಂತಂದ್ರೆ, ಒಳಗಡೆ ಆ ನೀ ಕ್ಯಾಪ್ ಕೆಲವೊಮ್ಮೆ ನಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಉದಾಹರಣೆಗೆ ನಾವು ಆಟ ಆಡೋರನ್ನ ನೋಡಿರ್ತೀವಿ, ನೀ ಕ್ಯಾಪ್ ಹಾಕೊಂಡು ಆಟ ಆಡ್ತಾರೆ. ಯಾವಾಗ? ರನ್ನಿಂಗ್ ಮಾಡ್ಬೇಕಾದ್ರೆ, ಫುಟ್ಬಾಲ್ ಆಡ್ಬೇಕಾದ್ರೆ, ಬಾಸ್ಕೆಟ್ ಬಾಲ್ ಆಡ್ಬೇಕಾದ್ರೆ, ಕ್ರಿಕೆಟ್ ಆಡ್ಬೇಕಾದ್ರೆ, ಈ ರೀತಿಯಂತಹ ಸಮಯದಲ್ಲಿ ಸಡನ್ ಆಗಿ ಕಟಿಂಗ್ ಮೂವ್ಮೆಂಟ್ಸ್, ಅಂದ್ರೆ ಫುಟ್ಬಾಲ್ ಆಡ್ಬೇಕಾದ್ರೆ ಒಂದ್ ಕಡೆ ಇನ್ನೊಂದ್ ಕಡೆ ಸಡನ್ ಆಗಿ ತಿರುಗಬೇಕಾಗುತ್ತೆ. ಕ್ರಿಕೆಟ್ ಅಲ್ಲಿ ರನ್ ತಗೋಬೇಕಾದ್ರೆ ಸಡನ್ ಆಗಿ ಒಂದ್ ಕಡೆ ಇನ್ನೊಂದ್ ಕಡೆ ತಿರುಗಬೇಕಾಗುತ್ತೆ. ಅವಾಗ ಅಲ್ಲಿ ಒಳಗಡೆ ಇರುವಂತಹ ಲಿಗಮೆಂಟ್ ಅಲ್ಲಿ ಹೊಡೆತ ಬೀಳದೇ ಇರೋ ರೀತಿಯಲ್ಲಿ, ಏಟ್ ಆಗದೆ ಇರೋ ರೀತಿಯಲ್ಲಿ ತಡೆಯಕ್ಕೆ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದರ ಜೊತೆಗೆ ಪ್ರೋಪ್ರಿಯೋಸೆಪ್ಷನ್, ಅಂದ್ರೆ ನಮ್ಮ ಮಂಡಿಯ ಕೀಲು ಯಾವ ಭಾಗದಲ್ಲಿದೆ, ಈ 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ಎಲ್ಲಿದೆ ಅಂತ ಮೊದಲಿಗೆ ಸಿಗ್ನಲ್ ಕೊಡೋದನ್ನ ಪ್ರೋಪ್ರಿಯೋಸೆಪ್ಷನ್ ಅಂತ ಹೇಳ್ತೀವಿ. ಅದು ಬಹಳ ಚೆನ್ನಾಗಿರುತ್ತೆ. ನಮ್ಮ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ಬೋದು, ಅಂದ್ರೆ ನಮ್ಮ ಎಜಿಲಿಟಿ, ನಾವು ಎಷ್ಟು ಫ್ರೀ ಆಗಿ ಓಡಬಹುದು ಅನ್ನುವಂತಹ ಆ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ಲಿಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಮತ್ತೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಈಗ ತುಂಬಾ ಜಾಸ್ತಿ ಮಂಡಿ ಸವಕಳಿ ಬಂದ್ಬಿಟ್ಟಿದೆ, ಮಂಡಿ ಡೊಂಕ್ ಆಗ್ಬಿಟ್ಟಿದೆ ಅಂತಿದ್ದಾಗ ಕೆಲವೊಂದು ತರದ ನೀ ಬ್ರೇಸ್ ಅನ್ನ, ಆಸ್ಟಿಯೋ ಆರ್ಥರೈಟಿಸ್ ನೀ ಬ್ರೇಸ್ ಅಂತ ಇರುತ್ತೆ, ಅದನ್ನ ಹಾಕೊಳ್ಳೋದ್ರಿಂದ ಒಂದ್ ಕಡೆ ಎಳೆತ ಕೊಡುತ್ತೆ, ಒಂದ್ ಕಡೆ ಕಂಪ್ರೆಸ್ ಮಾಡುತ್ತೆ. ಅವಾಗ ಆ ಮಂಡಿ ಸವಕಳಿಯಲ್ಲಿ ಆಗಿರುವಂತಹ ಒಳಗಡೆ ಗ್ಯಾಪ್ ಕಮ್ಮಿ ಆಗಿರೋದನ್ನ ನಿಧಾನವಾಗಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡ್ಲಿಕ್ಕೆ ಕೂಡ ಸಹಾಯಕ ಆಗುತ್ತೆ. ಆದ್ರಿಂದ ಈ ರೀತಿಯಾದಂತಹ ನೀ ಬ್ರೇಸ್ ಅನ್ನು ಉಪಯೋಗಿಸೋದ್ರಿಂದ ಮಂಡಿ ಅಲೈನ್ಮೆಂಟ್, ಪಾಸ್ಚರ್ ಸರಿ ಮಾಡ್ಲಿಕ್ಕೆ ಕೂಡ ಸಹಾಯಕ ಆಗುತ್ತೆ. ಅಷ್ಟ್ ಅಲ್ದೇನೆ ಸೈಕಲಾಜಿಕಲಿ ಕೆಲವೊಂದಿಷ್ಟು ಎಫೆಕ್ಟ್ ಗಳಿಂದ ಈ ಮಂಡಿ ಕ್ಯಾಪ್, ನೀ ಕ್ಯಾಪ್ ಅನ್ನು ಹಾಕೊಂಡಿದ್ದಾಗ ನನಗೆ ನೋವು ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಭಾವನೆ ಇರುತ್ತೆ. ಅಂದ್ರೆ ಯಾರೋ ಒಬ್ರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತಿದ್ದಾಗ, ನನ್ಗೆ ಕೋಲಿಡ್ಕೊಂಡು ನಡಿಬೇಕಾದ್ರೆ ನನಗೆ ಫ್ರೀಯಾಗಿ ನಡೆಯೋ ರೀತಿಯಲ್ಲಿ ಒಂದು ಸಪೋರ್ಟ್ ಇದೆ, ಇನ್ನೊಬ್ರು ಇದ್ದಾರೆ ಅಂತಂದಾಗ ನಾನು ಆರಾಮಾಗಿ ಇರೋ ರೀತಿಯಲ್ಲಿ ಈ ಸೈಕಲಾಜಿಕಲಿ ಕೂಡ, ಅಂದ್ರೆ ಮಾನಸಿಕವಾಗಿ ಈ ನೀ ಕ್ಯಾಪ್ ಕೂಡ ನಮ್ಗೆ ಒಳ್ಳೆಯ ಪರಿಣಾಮವನ್ನು ಕೊಡುತ್ತೆ. ಈಗ ನಾವು ಈ ನೀ ಕ್ಯಾಪ್ ಅನ್ನ ಬಹಳ ದಿನ ತನಕ ಬಳಸ್ಬಿಟ್ರೆ ಅಥವಾ ಸರಿಯಾಗಿ ಬಳಸದೇ ಇದ್ರೆ ಅದರಿಂದ ಅಡ್ಡ ಪರಿಣಾಮಗಳೇನಾದ್ರೂ ಆಗುತ್ತಾ ಅನ್ನೋದನ್ನ ನೋಡೋಣ. ಮೊದಲನೇದು ಸ್ಕಿನ್ ಇರಿಟೇಷನ್. ಚರ್ಮದಲ್ಲಿ ನವೆ ಬರ್ಬೋದು, ತುರ್ಕೆ ಬರ್ಬೋದು, ಅಥವಾ ಕೆಂಪಾಗ್ಬಿಡ್ಬೋದು. ಇದು ಬಹಳ ಟೈಟ್ ಆಗಿರುವಂತಹ ನೀ ಕ್ಯಾಪ್ ಅನ್ನು ಬಳಸಿದ್ರೆ ಅಥವಾ ಕೆಲವೊಬ್ಬರಿಗೆ ಅಲರ್ಜಿ ಇರುವಂತಹ ಮೆಟೀರಿಯಲ್ ನೀ ಕ್ಯಾಪ್ ಅನ್ನು ಬಳಸಿದ್ರೆ ಆಗ್ಬೋದು. ಇದನ್ನ ತಡಿಬೇಕು ಅಂತಂದ್ರೆ ಯಾವ ಮಟೀರಿಯಲ್ ಅವ್ರಿಗೆ ಆಗುತ್ತೋ ಅದನ್ನ ಟ್ರೈ ಮಾಡಿ ನೋಡ್ಕೊಂಡು ಬಳಸೋದು ಒಳ್ಳೇದು. ಪ್ರಾಪರ್ ಫಿಟ್, ಸರಿಯಾಗಿರೋ ಸೈಜಿನ ನೀ ಕ್ಯಾಪ್ ಅನ್ನ ಬಳಸಬೇಕು ಅಂತ ಹೇಳ್ತೀವಿ. ಎರಡನೇದು ಮಾಂಸಖಂಡಗಳು ವೀಕ್ ಆಗ್ತಾ ಬರುತ್ತೆ. ಬಹಳ ದಿನದ ತನಕ ನೀ ಕ್ಯಾಪ್ ಅನ್ನು ಬಳಸ್ಬಿಟ್ರೆ ಯಾರೋ ಬೇರೆಯವರು ತನ್ನ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಮಾಂಸಖಂಡಗಳು ತನ್ನ ಕೆಲಸವನ್ನ ಮರ್ತೇ ಬಿಡುತ್ತೆ. ಅವಾಗ ಅದು ವೀಕ್ ಆಗ್ತಾ ಬರುತ್ತೆ. ಇದರಿಂದ ಇನ್ನಷ್ಟು ತೊಂದರೆಗಳಾಗ್ಬೋದು, ಮಂಡಿ ಸವಕಳಿ ಇನ್ನಷ್ಟು ಜಾಸ್ತಿ ಆಗ್ಬೋದು. ನಾವ್ ಏನಕ್ಕೆ ಉಪಯೋಗಿಸ್ತಾ ಇದೀವಿ ಆ ಉದ್ದೇಶನೇ ಉಲ್ಟಾ ಆಗ್ಬಿಡ್ಬೋದು. ಆದ್ರಿಂದ ಸರಿಯಾದ ಸಮಯದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀ ಕ್ಯಾಪ್ ಅನ್ನ ಬಳಸೋದು ಬಹಳ ಮುಖ್ಯ. ನಿಂತ್ಕೊಂಡು ಓಡಾಡ್ಬೇಕಾದ್ರೆ, ಆಟ ಆಡ್ಬೇಕಾದ್ರೆ ಅಥವಾ ಮೆಟ್ಲು ಹತ್ತಿ ಇಳಿದಿ ಮಾಡ್ಬೇಕಾದ್ರೆ ಮಾತ್ರ ಅದನ್ನ ಬಳಸೋದು ಜಾಣ್ತನ ಅಂತ ಹೇಳ್ತೀವಿ. ಮೂರನೇದು ತುಂಬಾ ಮಂಡಿ ಟೈಟ್ ಆಗ್ಬಿಡುವಂಥದ್ದು, ಸ್ಟಿಫ್ನೆಸ್ ಆಗುವಂಥದ್ದು. ನೀ ಕ್ಯಾಪ್ ಹಾಕೊಂಡಾಗ ನಾವು ಮಂಡಿಯನ್ನ ಫುಲ್ ಮಡಚಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಯಾವಾಗ್ಲೂ ಹಾಕೊಂಡೇ ಇದ್ರೆ, ಅದನ್ನ ಅಷ್ಟು ಮಡಚಲಿಕ್ಕೆ ಆಗದೆ ಇದ್ರೆ ಆವಾಗ ನಮ್ಗೆ ತೊಂದರೆ ಉಂಟಾಗುತ್ತೆ. ಇದಾಗಬಾರ್ದು ಅಂತಂದ್ರೆ ನೀ ಕ್ಯಾಪ್ ಅನ್ನ ತೆಗೆದಾಗ ನಾವು ಅದರ ಮೊಬಿಲಿಟಿ ಎಕ್ಸಸೈಸಸ್, ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಬೇಕು. ಅದೇ ಕಾರಣದಿಂದ ಈ ನೀ ಕ್ಯಾಪಿನ ಪ್ರಾಬ್ಲಮ್ ಆಗ್ಬಾರ್ದು ಅಂತಂದ್ರೆ ನಮ್ಮ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂಥದ್ದು ಮತ್ತು ಫ್ರೀ ಆಗಿ ಇಟ್ಕೊಳ್ಳುವಂತಹ ಸ್ಟ್ರೆಚಿಂಗ್ ಎಕ್ಸಸೈಸಸ್ ನಾವು ಪ್ರತಿನಿತ್ಯ ಮಾಡೋದು ಬಹಳ ಮುಖ್ಯ. ಇದನ್ನ ನಾವು ಮರೆತ್ರೆ ನೀ ಕ್ಯಾಪ್ ಅನ್ನ ಬಳಸಿದಾಗ ನಮ್ಗೆ ಅಡ್ಡ ಪರಿಣಾಮಗಳಾಗುವಂತ ಸಾಧ್ಯತೆ ಇರುತ್ತೆ. ನಾಲ್ಕನೇದು ಸೈಕಲಾಜಿಕಲ್ ಡಿಪೆಂಡೆನ್ಸ್. ಅಂದ್ರೆ ಕೆಲವೊಬ್ಬರನ್ನ ನಾವು ನೋಡಿರ್ತೀವಿ, ನೀ ಕ್ಯಾಪ್ ಹಾಕೊಂಡ್ರಷ್ಟೇ ನಾನು ಚೆನ್ನಾಗಿ ನಡೀತೀನಿ, ಅದು ಬಿಟ್ರೆ ನನ್ಗೆ ನಡೆಯಕ್ಕೆ ಆಗಲ್ಲ ಅನ್ನುವಂತಹ ಭಾವನೆ ಬಂದ್ಬಿಡುತ್ತೆ. ಇದನ್ನ ಮನಸ್ಸಿಗೆ ಬರದೇ ಇರೋ ರೀತಿಯಲ್ಲಿ ನಾವು ನೀ ಕ್ಯಾಪ್ ಅನ್ನು ಬಳಸಬೇಕು. ಪ್ರತಿನಿತ್ಯ ಅದನ್ನೇ ಬಳಸೋದಲ್ಲ. ಯಾವಾಗ ನಮ್ಗೆ ಆ ಏನು ಉದ್ದೇಶದಿಂದ ಹಾಕೊಂಡಿದೀವೋ, ಈಗ ಆಪರೇಷನ್ ಆದ ನಂತರ ಹಾಕೊಂಡ್ರೆ ಸ್ವಲ್ಪ ದಿನ ಮಾತ್ರ ಹಾಕೋಬೇಕು. ಈ ಗಾಯ ಚೇತರಿಕೆ ಆಗುವಂತ ಆ ಸಮಯದಲ್ಲಿ ಹಾಕೊಂಡ್ರೆ ಅದು ಚೇತರಿಕೆ ಆದ ನಂತರ ಅದನ್ನ ಬಿಟ್ಟು ಬಿಡಬೇಕು. ಈ ರೀತಿ ಅಥವಾ ಮಂಡಿ ಸವಕಳಿಯ ನೋವು ಕಡಿಮೆ ಆದ ತಕ್ಷಣ ಅದನ್ನ ಬಿಟ್ಟು ಬಿಡಬೇಕು. ಆವಾಗ ನಾವು ಆ ಮಾನಸಿಕವಾಗಿ ಅದರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಅಥವಾ ಅದಕ್ಕೆ ಅಡಿಕ್ಟ್ ಆಗೋದನ್ನ ನಾವು ತಪ್ಪಿಸಬಹುದು. ಈ ಅಡ್ಡ ಪರಿಣಾಮಗಳನ್ನ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಜಾಣ್ತನ. ಐದನೇ ಅಡ್ಡ ಪರಿಣಾಮ ಕಂಪಾರ್ಟ್ಮೆಂಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ನೀ ಕ್ಯಾಪ್ ತುಂಬಾ ಟೈಟ್ ಆಗಿದ್ರೆ ಮಂಡಿಯ ಕೆಳಭಾಗದ ರಕ್ತ ಸಂಚಾರ ಫ್ರೀಯಾಗಿ ಆಗದೆ ಇದ್ದಾಗ, ಅಲ್ಲಿಯ ರಕ್ತ ಫ್ರೀಯಾಗಿ ವಾಪಸ್ ಬರದೇ ಇದ್ದಾಗ ಕಾಲು ಬಾವು ಬಂದ್ಬಿಡ್ಬೋದು, ಕಾಲು ಜಾಸ್ತಿ ಊತ ಬರ್ಬೋದು. ಇದನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಟೈಟ್ ಆಗಿರುವಂತಹ ನೀ ಕ್ಯಾಪ್ ಅನ್ನ ಹಾಕಬಾರ್ದು, ತುಂಬಾ ಹೊತ್ತು ನೀ ಕ್ಯಾಪ್ ಅನ್ನ ಹಾಕಬಾರ್ದು.
ಅಥವಾ ಕಾಲನ್ನು ಎತ್ತರದಲ್ಲಿಟ್ಟಾಗ ಆ ಬಾವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಕಾಲಿಗೆ ರಕ್ತ ಸಂಚಾರ ಜಾಸ್ತಿ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು ಪ್ಲೆಸಿಬೋ ಎಫೆಕ್ಟ್ ಅಂತ ಇರುತ್ತೆ. ಈ ನೀ ಕ್ಯಾಪ್ ಅನ್ನು ಹಾಕೊಂಡಾಗ ನನ್ಗೇನೋ ಆರಾಮಾಗುವಂತಹ ಭಾವನೆ ಇದೆ ಅಂತ ಅನ್ಕೊಂಡು ನಾವು ಆ ಮೂಲ ಕಾರಣವನ್ನ, ಯಾಕೆ ನನ್ಗೆ ಮಂಡಿ ನೋವು ಬರ್ತಾ ಇದೆ ಅನ್ನುವಂತಹ ಮೂಲ ಕಾರಣವನ್ನ ನಿರ್ಲಕ್ಷ್ಯ ಮಾಡಬಾರ್ದು. ನಾನು ಡಾಕ್ಟರ್ ಹೇಳಿರುವಂತಹ ಮಾತನ್ನೇ ಕೇಳದೆ ಕೇವಲ ನೀ ಕ್ಯಾಪ್ ಹಾಕೊಂಡು ಸರಿಪಡಿಸ್ಕೋತೀನಿ ಅನ್ನೋದು ಜಾಣತನ ಅಲ್ಲ. ಸರಿಯಾದ ರೀತಿಯಲ್ಲಿ ಡಾಕ್ಟರ್ ಸಲಹೆ ತಗೋಬೇಕು, ಕಾಲ ಕಾಲಕ್ಕೆ ಹೋಗಿ ವೈದ್ಯರ ಭೇಟಿ ಮಾಡಬೇಕು, ಹೇಳಿರುವಂತಹ ವ್ಯಾಯಾಮಗಳನ್ನು ಮಾಡಬೇಕು, ತೂಕವನ್ನು ಕಡಿಮೆ ಮಾಡಬೇಕು, ಸರಿಯಾದ ಔಷಧೋಪಚಾರ ಮಾಡ್ಕೋಬೇಕು. ಅದನ್ನ ನಿರ್ಲಕ್ಷ್ಯ ಮಾಡಿ ಕೇವಲ ನೀ ಕ್ಯಾಪ್ ಹಾಕೊಂಡು ನಾನು ಎಲ್ಲ ಸರಿಯಾಗ್ಬಿಡ್ತೀನಿ ಅನ್ನೋದು ಜಾಣತನ ಅಲ್ಲ. ಕೊನೆಯಲ್ಲಿ ಈ ನೀ ಕ್ಯಾಪ್ಗಳ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೀ ಕ್ಯಾಪ್ ಹಾಕೊಂಡ್ರೆ ನನ್ನ ಮಂಡಿ ಒಳಗಡೆ ಇರುವಂತಹ ತೊಂದರೆ ಗುಣ ಆಗುತ್ತೆ ಅಂತ ಅನ್ಕೊಳ್ಳೋದು ತಪ್ಪು. ಈ ನೀ ಕ್ಯಾಪ್ ಅನ್ನುವಂಥದ್ದು ಕೇವಲ ತಾತ್ಕಾಲಿಕ ಉಪಶಮನ ಅಷ್ಟೇ. ಒಳಗಡೆ ಇರುವಂತಹ ತೊಂದರೆ ಅದು ಸರಿ ಮಾಡೋದಿಲ್ಲ. ನೀ ಕ್ಯಾಪ್ ಹಾಕೊಂಡ್ರೆ ನನ್ಗೆ ಇದರಿಂದ ಎಲ್ಲದೂ ಸರಿ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋದು ತಪ್ಪು. ಅಂದ್ರೆ ಈ ನೀ ಕ್ಯಾಪ್ ಅನ್ನುವಂಥದ್ದು ಈ ಮಂಡಿ ನೋವಿನ ಟ್ರೀಟ್ಮೆಂಟ್ ಅಲ್ಲಿ ಒಂದು ಭಾಗ ಮಾತ್ರ. ವೈದ್ಯರು ಹೇಳಿದ ಹಾಗೆ ಬೇರೆ ಎಲ್ಲ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಮುಖ್ಯ. ನೀ ಕ್ಯಾಪ್ ಹಾಕೊಳ್ಳೋದ್ರಿಂದ ನನ್ನ ಮಾಂಸಖಂಡಗಳೆಲ್ಲ ತುಂಬಾ ವೀಕ್ ಆಗ್ಬಿಡುತ್ತೆ ಬಹಳ ದಿನ ಹಾಕೊಂಡ್ರೆ ಅಂತ ಅನ್ಕೊಳ್ಳೋದು ಕೂಡ ತಪ್ಪು. ನೀ ಕ್ಯಾಪ್ ಹಾಕೊಂಡು ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡಲಿಲ್ಲ ಅಂತಂದಾಗ ಮಾತ್ರ ಆ ರೀತಿ ಆಗುತ್ತೆ. ನಮ್ಗೆ ಯಾವಾಗ ನೀ ಕ್ಯಾಪ್ ಇಂದ ಹಲವಾರು ಉಪಯೋಗಗಳಿದೆ, ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೀ ಕ್ಯಾಪ್ ಹಾಕೊಂಡ ತಕ್ಷಣ ನನ್ಗೆ ಯಾವುದೇ ರೀತಿಯಾದಂತಹ ಏಟ್ ಬೀಳಲ್ಲ ಆಟ ಆಡ್ಬೇಕಾದ್ರೆ ಅಂದ್ಕೊಳ್ಳೋದು ತಪ್ಪು. ನೀ ಕ್ಯಾಪ್ ಹಾಕೊಂಡ್ರೆ ಅದು ಸ್ವಲ್ಪ ಮಟ್ಟಿಗೆ ಆ ಗಾಯ ಆಗೋದನ್ನ ಏಟಾಗೋದನ್ನ ತಪ್ಪಿಸುತ್ತೆ. ಆದ್ರೆ ನಾನು ಸರಿಯಾದ ರೀತಿಯಲ್ಲಿ ಸರಿಯಾದ ಟೆಕ್ನಿಕಲ್ ಆಟ ಆಡೋದನ್ನ ಕಲಿಬೇಕು, ವಾರ್ಮ್ ಅಪ್ ಮಾಡಬೇಕು. ಆಟ ಆಡೋದಕ್ಕಿಂತ ಮೊದಲು ಸರಿಯಾದ ರೀತಿಯಲ್ಲಿ ದೇಹದ ಕಂಡೀಷನಿಂಗ್ ಮಾಡ್ಕೋಬೇಕು. ಅವಾಗ ಆ ಏಟ್ ಬೀಳುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಇವತ್ ನಾವು ನೀ ಕ್ಯಾಪ್ ಅನ್ನ ಯಾವಾಗ ಬಳಸಬೇಕು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಹೆಚ್ಚಿನ ಇದೇ ರೀತಿಯಂತಹ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.